ಈಗ ನಮ್ದೇನಂದ್ರೆ ಇದು ಒಂದು ದೊಡ್ಡ ಮಹಾಗ್ರಂಥ ಬರಿಬೋದು ಆತರ ಇದೆ ನಮ್ಮ ಫ್ಯಾಮಿಲಿ ಕತೆ. ಹೇಳ್ಬೇಕಂದ್ರೆ ಹೇಳ್ತೀನಿ. ನಿಮಗ್ ತೊಂದ್ರೆ ಇಲ್ಲ ಅಂದ್ರೆ ಹೇಳಿ. ನಿಮ್ಗೆ ತೊಂದ್ರೆ ಇಲ್ಲ, ನನಗೆ ಇವ್ರಲ್ಲಿ ಏನು ಮುಚ್ಚುಮರೆ ಏನೂ ಇಲ್ಲ. ಹೋಗಿ ಸ್ವಲ್ಪ ದಿನ ಕೆಲಸ ಮಾಡಿದೆ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ಬಿಟ್ಟು ಆಮೇಲೆ ಅವರು ಇಯರ್ ಎಂಡ್ ಅಲ್ಲಿ ನನ್ಗೆ ಕಾಂಟ್ರಾಕ್ಟ್ ಕೊಟ್ರು. ಅಂದ್ರೆ ನಿಮ್ಮ ಕ್ಯಾಂಟೀನ್ಗೆ ಬರೀ ನಿಮ್ಮ ಕಾಲೇಜು ಲೆಕ್ಚರರ್ಸ್ ಸ್ಟಾಫ್ ಮತ್ತೆ ಇವರು ಸ್ಟೂಡೆಂಟ್ಸ್ ಮಾತ್ರ ಬರ್ತಾ ಇದ್ರು. ನನಗೆ ಕ್ಯಾಂಟೀನ್ ಕೊಟ್ಟಾಗ 1 ತಿಂಗಳು ಕರೆಂಟೇ ಕೊಟ್ಟಿರ್ಲಿಲ್ಲ. ಸೊ ತುಂಬಾ ಕಷ್ಟ ಆಗ್ತಿತ್ತು, ಒಂದ್ಸಲ ನಾಚಿಕೆನೂ ಹೋಗ್ತಿತ್ತು. ನಾನ್ ಓದಿದ ಕಾಲೇಜು ಎಲ್ಲ ಗೊತ್ತಿರೋರು ಇಲ್ಲಿ ಹಿಂಗೆಲ್ಲ ಮಾಡ್ಬೇಕಲ್ಲ, ಏನ್ ಮಾಡೋದು, ಪರಿಸ್ಥಿತಿ ಆಗಿತ್ತು. ಅನಿವಾರ್ಯ ಅವಶ್ಯಕತೆ ಮಾಡ್ಲೇಬೇಕು, ಮಾಡ್ತಾ ಇದ್ದೆ. ಯಾಕಂದ್ರೆ ನಮ್ಮಪ್ಪ ಒಂದು ಇದು ಹಾಕಿದ್ರು, ನನ್ ಕಾಲ್ ಬಂದು ಹಿಡ್ಕೊಂಡ್ರೇನೆ ನನ್ ಮಕ್ಳು ಮದುವೆ ಬರೋದು ನಮ್ಮ ಅಮ್ಮಂಗೆ. ಸೊ ನಾನೇನು ಕಾಲ್ ಹಿಡಿಬೇಕು, ನಾನ್ ಕಾಲ್ ಹಿಡಿಯಲ್ಲ, ನೀವು ಸೆಲೆಕ್ಟ್ ಮಾಡ್ಕೊಂಡು ನಾನು ಓಕೆ ಮಾಡ್ತೀನಿ ಅಂದ್ಬಿಟ್ಟು ನಮಗ್ ಹಂಗಾಗಿದೆ ಕತೆ.